ಹುಟ್ಟೂರಿನತ್ತ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆಯಲ್ಲಿ ಕೊಂಡೊಯ್ಯಲಾಗ್ತಾ ಇದೆ. ದಾರಿಯುದ್ದಕ್ಕೂ ಅಜಾತ ಶತ್ರುವಿಗೆ ಹೂ ಮಳೆಯನ್ನು ಸುರಿಸ್ತಾ ಇದ್ದಾರೆ ಜನರು. ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ, ಅಂತಿಮ ದರ್ಶನವನ್ನ ಪಡ್ಕೊಂಡು. ಇನ್ನೇನು ಕೆಲವೇ ನಿಮಿಷದಲ್ಲಿ ಹುಟ್ಟೂರಿಗೆ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಅಲ್ಲೂ ಅಷ್ಟೇ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಿಡದಿ ಬಳಿಯ ಐಕಾನ್ ಕಾಲೇಜ್ ವಿದ್ಯಾರ್ಥಿಗಳು ಎಸ್ಎಂ ಕೃಷ್ಣ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ರಾಮನಗರದತ್ತ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಸಾಗಿ ಹೋಗ್ತಾ ಇದೆ. ಮಂಡ್ಯದಲ್ಲಿ ಜನಿಸಿದಂತ ಎಸ್ಎಂ ಕೃಷ್ಣ ಅವರು ಮಂಡ್ಯಕ್ಕೆ ಒಂದಿಷ್ಟು ಹೆಸರುಗಳನ್ನು ತಂದುಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಂಡ್ಯದಿಂದ ಹೋಗಿ ವಿದೇಶದಲ್ಲಿ ವ್ಯಾಸಂಗ ಮಾಡಿದಂಥ ಮೊದಲ ಯುವಕ ಅಂದರೆ ಆಗಿನ ಕಾಲದಲ್ಲಿ ಎಸ್ಎಂ ಕೃಷ್ಣ ಅವರಾಗಿದ್ದರು. ಮಂಡ್ಯದಿಂದ ಬಂದಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾದಂದು ಮೊದಲ ಬಾರಿಗೆ ಅದು ಕೂಡ ಎಸ್ಎಂ ಕೃಷ್ಣ ಅವರಾಗಿದ್ದರು. ಅಂತಹ ಹುಟ್ಟೂರಿಗೆ ಇದೀಗ ಪಾರ್ಥಿವ ಶರೀರವಾಗಿ ಎಸ್ಎಂ ಕೃಷ್ಣ ಅವರು ಹೋಗ್ತಾ ಇದ್ದಾರೆ ಅಂತಿಮ ಯಾತ್ರೆಯ ಮುಖಾಂತರ. ದಾರಿಯುದ್ದಕ್ಕೂ ಅಜಾತ ಶತ್ರುವಿಗೆ ಹೂ ಮಳೆಯನ್ನು ಸುರಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳು, ವಯಸ್ಸಾದವರು, ಯುವಕರು, ಮಹಿಳೆಯರು, ಹೀಗೆ ಎಲ್ಲ ವಯೋಮಾನದವರು ಎಸ್ಎಂ ಕೃಷ್ಣ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಎಸ್ಎಂ ಕೃಷ್ಣ ಅವರು ಕೊಟ್ಟಂಥ ಕೊಡುಗೆಗಳು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಅಪಾರವಾದದ್ದು. ಅವರು ಆರಂಭ ಮಾಡಿದಂಥ ಹಲವಾರು ಯೋಜನೆಗಳು ಇಂದಿಗೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ದಾರಿಯುದ್ದಕ್ಕೂ ಆ ಅಂತಿಮ ಯಾತ್ರೆ ಎಲ್ಲೆಲ್ಲ ಸಾಗಿ ಹೋಗ್ತಾ ಇದೆ ಅಲ್ಲೆಲ್ಲ ಹೂವಿನ ಮಳೆಯನ್ನ ಸುರಿಸಲಾಗ್ತಾ ಇದೆ. ಹುಟ್ಟೂರು ಸೋಮನಹಳ್ಳಿ ಮಾರ್ಗದಲ್ಲಿ ಇದೀಗ ಆ ಅಂತಿಮ ಯಾತ್ರೆ ಅಂದರೆ ಆ ತೆರೆದ ವಾಹನ ಸಾಗಿ ಹೋಗ್ತಾ ಇದೆ. ಕರ್ನಾಟಕವನ್ನು ಆಧುನಿಕ ರಾಜ್ಯವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಕಂಪ್ಯೂಟರ್ ಹಾಗೇನೆ ಮಾಹಿತಿ ತಂತ್ರಜ್ಞಾನ ಇದೆರಡೂ ಪ್ರಮುಖ ಅಸ್ತ್ರಗಳು ನನ್ನ ಪಾಲಿಗೆ ಅಂತ ಪದೇ ಪದೇ ಎಸ್ಎಂ ಕೃಷ್ಣ ಅವರು ಹೇಳ್ತಾ ಇದ್ರು. ವಿದೇಶದಲ್ಲಿ ಓದಿದ್ರು, ಸಾಕಷ್ಟು ವಿದೇಶ ಪ್ರವಾಸವನ್ನ ಮಾಡಿದ್ರು. ತಂತ್ರಜ್ಞಾನದ ಬಗ್ಗೆ ಅವ್ರಿಗಿದ್ದಂಥ ಆಸಕ್ತಿ ಅಪಾರವಾದದ್ದು. ಕೆಂಪೇಗೌಡರ ನಾಡನ್ನ ಸಿಲಿಕಾನ್ ಸಿಟಿಯಾಗಿ ಮಾಡಿದಂಥ ಎಸ್ಎಂ ಕೃಷ್ಣ ಅವರಿಗೆ ಇದೇ ಸಿಲಿಕಾನ್ ಸಿಟಿಯಿಂದ ಇವತ್ತು ಬೆಳಗ್ಗೆ ಬೀಳ್ಕೊಡುಗೆಯನ್ನ ನೀಡಲಾಯಿತು. ಆ ರೀತಿಯಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು ನಮ್ಮಂತ ರಾಜಕಾರಣಿಗಳಿಗೆ ಹೊಸ ಏನು ರಾಜಕಾರಣಿ ಬರ್ತಾ ಇದೀವಿ, ಅವರ ಆ ದಾರಿ ಮಾರ್ಗದಲ್ಲಿ ನಡಿಲಿ ಅನ್ನೋದು. ಈಗ ಬೆಂಗಳೂರು ನಮ್ಮ ಬಿಡದಿ ಭಾಗ ಆಗ್ಬೋದು, ಬೆಂಗಳೂರನ್ನ ವಿಶ್ವದಾದ್ಯಂತ ಜನ ನೋಡಬೇಕು ಅಂತ ಹೇಳಿದ್ರೆ ಸನ್ಮಾನ್ಯ ಶ್ರೀ ಎಸ್ಎಂ ಕೃಷ್ಣಾಜಿ ಅವರೇ ಕಾರಣ. ಇವತ್ತು ನಮಗೆ ಅವರ ದರ್ಶನ ಮಾಡ್ತಕ್ಕಂಥ ಅವಕಾಶವನ್ನು ನಮ್ಮ ಡಿ.ಸಿ.ಎಂ ಶಿವಕುಮಾರ್ ಸಾಹೇಬರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬಿಡದಿಯ ಜನತೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ರೆಡಿ ಇದ್ದೀವಿ. ಅವಕಾಶ ಸಿಕ್ತು ನಮಗೆ ಅಂತಿಮ ದರ್ಶನವನ್ನ ಮಾಡೋದಕ್ಕೆ, ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ. ಅದಕ್ಕೆ ಡಿ.ಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ತಿಳಿಸ್ತೀವಿ ಅಂತ ಅಲ್ಲಿ ಸಾರ್ವಜನಿಕರು ಮಾತಾಡ್ತಾ ಇದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅಪ್ಪಟ ಕನ್ನಡಿಗ, ಮಂಡ್ಯ ನೆಲದ ಯುವಕ ಆದರೂ ಕೂಡ ಇಂಗ್ಲಿಷನ್ನ ಬಹಳ ಸೊಗಸಾಗಿ ಮಾತಾಡ್ತಾ ಇದ್ರು ಎಸ್ಎಂ ಕೃಷ್ಣ ಅವರು. ಅಪ್ಪಟ ಕನ್ನಡಿಗ, ಇಂಗ್ಲಿಷ್ ಎಕ್ಸ್ಪರ್ಟ್ ಆಗಿದ್ರು. ಮತ್ತೆ ಇವತ್ತಿನ ಕಾಲದಲ್ಲಿ ನಾವು ರಾಜಕಾರಣಿಗಳನ್ನ ಗಮನಿಸ್ತಾ ಇದ್ದೀವಿ. ವೈಯಕ್ತಿಕವಾಗಿ ವಾಗ್ದಾಳಿ ಮಾಡೋದು, ದ್ವೇಷದ ರಾಜಕಾರಣ ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಕಾಂಟ್ರವರ್ಸಿ ಮಾಡಿದ್ರೇನೆ ಫೇಮಸ್ ಆಗ್ತೀವಿ ಅಂತ ತಿಳ್ಕೊಳ್ಳೋದು, ಇದರಲ್ಲೇ ರಾಜಕಾರಣಿಗಳು ಮುಳುಗಿ ಹೋಗಿದ್ದಾರೆ. ಆದರೆ ಎಸ್ಎಂ ಕೃಷ್ಣ ಅವರು 6 ದಶಕಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ಮಾಡಿದವರು, ವಿವಾದಗಳಿಂದ ಬಲು ದೂರ ಉಳಿದವರು, ಯಾವತ್ತೂ ಕೀಳು ಭಾಷೆಯಾಗಿ ಮಾತಾಡ್ತಿರ್ಲಿಲ್ಲ. ಅವರು ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಿರ್ಲಿಲ್ಲ. ಮಿತ ಭಾಷೆಯಾಗಿದ್ರು, ಅಳ್ದು ತೂಗಿ ಮಾತಾಡ್ತಾ ಇದ್ರು, ತೂಕದ ಮಾತುಗಳನ್ನು ಆಡ್ತಾ ಇದ್ರು. ಜೆಂಟಲ್ಮನ್ ಜೊತೆಗೆ ವೆಲ್ ಡ್ರೆಸ್ಡ್, ವೆಲ್ ಎಜುಕೇಟೆಡ್. ಇವ್ರನ್ನ ಆಧುನಿಕ ಕೆಂಗಲ್ ಹನುಮಂತಯ್ಯ ಅಂತಾನೂ ಕೂಡ ಕರೀತಾರೆ. ಕಾರಣ ವಿಕಾಸಸೌಧವನ್ನ ಕಟ್ಟಿಸಿದ್ದು ಇದೇ ಎಸ್ಎಂ ಕೃಷ್ಣ ಅವರು.
ಉದ್ಯೋಗದ ಬಗ್ಗೆ, ಅಂದರೆ ಉದ್ಯೋಗ ಸೃಷ್ಟಿ ಬಗ್ಗೆ, ಶಿಕ್ಷಣದ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ ಅಪಾರವಾದದ್ದು. ಎಷ್ಟೋ ಜನ ಈಗ ಎಸ್ ಎಂ ಕೃಷ್ಣ ಅವರ ಹೆಸರನ್ನು ಹೇಳೋದಕ್ಕೆ ಕಾರಣ ಬೆಂಗಳೂರಿಗೆ ಅವ್ರು ಕೊಟ್ಟಂಥ ಕೊಡುಗೆಗಳು, ಆ ಕೊಡುಗೆಗಳಿಂದ ಆದಂಥ ಉದ್ಯೋಗ ಸೃಷ್ಟಿ. ಕರ್ನಾಟಕವನ್ನು ಆಧುನಿಕ ರಾಜ್ಯವನ್ನಾಗಿಸೋದಕ್ಕೆ, ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಅವ್ರು ಕೈಗೊಂಡಂಥ ಕ್ರಮಗಳು, ಆ ಯೋಜನೆಗಳಿಂದಾಗಿಯೇ ಎಷ್ಟೋ ಕುಟುಂಬಗಳು ಇವತ್ತು ಬೆಂಗಳೂರಲ್ಲಿ ನೆಲೆಯೂರೋದಕ್ಕೆ, ಕೇವಲ ನಮ್ಮ ರಾಜ್ಯದವ್ರು ಮಾತ್ರ ಅಲ್ಲ, ಬೇರೆ ರಾಜ್ಯದವರು ಬಂದು ಇಲ್ಲಿ ಉಳಿಯೋದಕ್ಕೆ ಕಾರಣ ಸಿಲಿಕಾನ್ ಸಿಟಿಯಾಗಿ ಮಾಡಿದ್ದು, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದು, IT-BT ಸಂಸ್ಥೆಗಳನ್ನು ಇಲ್ಲಿಗೆ ತರುವಲ್ಲಿ ಯಶಸ್ವಿಯಾಗಿದ್ದು, ಎಲ್ಲವೂ ಕೃಷ್ಣ ಅವರಿಗೆ ಆ ಕ್ರೆಡಿಟ್ ಸಲ್ಲುತ್ತೆ. ಮತ್ತು ಒಬ್ಬ ರಾಜಕಾರಣಿ ಎಂತಹ ಕಷ್ಟ ಕಾಲದಲ್ಲೂ ಧೃತಿಗೆಡದೆ ಬಂದಂಥ ಸವಾಲುಗಳು ರಾಜಕಾರಣದಲ್ಲಿ ಅಥವಾ ಎಲ್ಲದರಲ್ಲೂ ಏಳು ಬೀಳು ಅನ್ನೋದು ಸಹಜ. ಅದನ್ನು ಯಾವ ಥರ ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸಬೇಕು ಅನ್ನೋದನ್ನು ಎಸ್ ಎನ್ ಕೃಷ್ಣ ಅವರನ್ನು ನೋಡಿ ಕಲಿತಂಥ ರಾಜಕಾರಣಿಗಳಿದ್ದಾರೆ, ಇಲ್ಲ ಅಂತಲ್ಲ. ಇವತ್ತಿನ ರಾಜಕಾರಣಿಗಳಿಗೆ ಈ ಸಭ್ಯ ರಾಜಕಾರಣಿ ನಿಜಕ್ಕೂ ಮಾದರಿಯಾಗ್ತಾರೆ. ಎಷ್ಟೋ ಜನರಿಗೆ ಮಾರ್ಗದರ್ಶಕರಾಗಿ, ಗುರುವಾಗಿ ಎಸ್ ಎನ್ ಕೃಷ್ಣ ಅವರು ಪಾಠ ಮಾಡಿದ್ದಾರೆ, ಅಂದರೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ತವರಿನ ಮೇಲೆ ಅಗಾಧವಾದಂಥ ಪ್ರೀತಿಯನ್ನು ಎಸ್ ಎಂ ಕೃಷ್ಣ ಅವರು ಇಟ್ಕೊಂಡಿದ್ರು. ಅದರಂತೆ ಈಗ ಬಾರದ ಲೋಕಕ್ಕೆ ಪಯಣ ಬೆಳೆಸಿ ಪಾರ್ಥಿವ ಶರೀರವಾಗಿ ಹುಟ್ಟೂರಿನತ್ತ ಪಯಣವನ್ನು ಬೆಳೆಸಿದ್ದಾರೆ ಎಸ್ ಎಂ ಕೃಷ್ಣ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನ ಮಾಡೋದಕ್ಕೆ ಬೇಕಾದಂಥ ತಯಾರಿಯಾಗಿದೆ. ಒಂದು ಕಡೆ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದ್ದರೆ, ಬಿಡದಿಯಲ್ಲೂ ಕೂಡ 5 ರಿಂದ 10 ನಿಮಿಷಗಳ ಕಾಲ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಪಡ್ಕೊಂಡು ಅಂತಿಮ ನಮನ ಸಲ್ಲಿಸೋದಕ್ಕೆ ಅವಕಾಶ ಇರೋದರಿಂದ ಅಲ್ಲಿ ಜನ ಕಾಯ್ತಾ ಇದ್ದಾರೆ. ಬಿಡದಿಯಿಂದ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಸೋಮನಹಳ್ಳಿ ಈ ರೂಟ್ ಮ್ಯಾಪಲ್ಲಿ ಅಂತಿಮ ಯಾತ್ರೆ ಸಾಗಿ ಹೋಗುತ್ತೆ. ಈಗ ಬಿಡದಿ ತಲುಪಿದೆ ಪಾರ್ಥಿವ ಶರೀರ. ಅಲ್ಲಿ ಈಗ ಒಂದು 10 ನಿಮಿಷಗಳ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಪೊಲೀಸರು ಬೇಕಾದಂಥ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನ ಅಲ್ಲಿ ಸೇರಿರೋದ್ರಿಂದ ನೂಕುನುಗ್ಗಲು ಉಂಟಾಗದಂತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಜ್ಜನ ರಾಜಕಾರಣಿ, ಮಿತಭಾಷಿಯಾಗಿದ್ದಂಥ ಎಸ್ ಎನ್ ಕೃಷ್ಣ ಇನ್ನಿಲ್ಲ. ಅವರಿಗೆ ಅಂತಿಮ ನಮನವನ್ನು ಹೇಳೋದಕ್ಕೆ ಅವ್ರು ಕೊಟ್ಟಂಥ ಯೋಜನೆಗಳಿಂದ ಈಗಲೂ ಎಷ್ಟೋ ಕುಟುಂಬಕ್ಕೆ ಅದು ಸಹಕಾರಿಯಾಗಿರೋದ್ರಿಂದ ಧನ್ಯವಾದ ರೀತಿಯಲ್ಲಿ ಅಂತಿಮ ನಮನವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಇದೀಗ ಅವರ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಬಿಡದಿಯ ನೇರ ದೃಶ್ಯವನ್ನು ಇದೀಗ ನಾವು ಗಮನಿಸ್ತಾ ಇದ್ದೀವಿ. ಮೊದಲೇ ಮಾಹಿತಿ ಕೊಟ್ಟಂತೆ ಅಲ್ಲಿ ಒಂದು 10 ನಿಮಿಷಗಳ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶ ಇರೋದ್ರಿಂದ ಹೂವಿನ ಹಾರಗಳು ಜೊತೆಗೆ ಪುಷ್ಪ ಮಳೆಯನ್ನು ಗೈತಾ ಇದ್ದಾರೆ ಅಲ್ಲಿ ನೆರೆದಂಥ ಸಾರ್ವಜನಿಕರು. ಇದೇ ಮಾರ್ಗದಲ್ಲಿ ಯುವಕರಾಗಿ ಸಾಗ್ತಾ ಇದ್ದಾಗ ಎಸ್ ಎಂ ಕೃಷ್ಣ ಅವರು ಹಲವಾರು ಕನಸುಗಳನ್ನು ಕಂಡಿದ್ರು. ತನ್ನೂರು, ತನ್ನ ರಾಜ್ಯ, ದೇಶ ಯಾವ ಥರ ಅಭಿವೃದ್ಧಿ ಆಗಬೇಕು ಅನ್ನೋ ಕುರಿತಂತೆ ಯಾವಾಗಲೂ ಆಲೋಚನೆ ಮಾಡ್ತಾ ಇದ್ರು. ಪ್ರಮುಖವಾಗಿ ನಾನು ಆಗಲೇ ಹೇಳ್ದಂಗೆ ನಮ್ಮ ರಾಜ್ಯ ಆಧುನಿಕ ರಾಜ್ಯವಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತಂದರೆ ಮಾಹಿತಿ ತಂತ್ರಜ್ಞಾನದ ಕುರಿತಂತೆ ಅವರಿಗೆ ವಿಶೇಷವಾದಂಥ ಆಸಕ್ತಿ ಇತ್ತು. ಹಾಗಾಗಿನೇ ವಿದೇಶದಲ್ಲಿ ಅವರು ವ್ಯಾಸಂಗ ಮಾಡೋಕ್ಕೆ ಹೋದಾಗ ಅಲ್ಲಿ ನೋಡಿದಂಥ ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಕಂಪ್ಯೂಟರ್ ಅಥವಾ ಡಿಜಿಟಲೀಕರಣ ಅಂತ ಏನು ಕರಿತೀವಿ, ಅದನ್ನೆಲ್ಲ
ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಬಹಳ ಆಸಕ್ತಿ ಹೊಂದಿದ್ರು. ಅದರಂತೆ ಮಾಹಿತಿ ತಂತ್ರಜ್ಞಾನವನ್ನು ಪ್ರಮುಖವಾಗಿ ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥ ನಿಟ್ಟಿನಲ್ಲಿ ಅವರ ಕೊಡುಗೆ ಅಪಾರವಾದದ್ದು. ಅದಕ್ಕೆ ಅವರನ್ನು ಕೆಂಪೇಗೌಡರ ನಾಡನ್ನು ಸಿಲಿಕಾನ್ ಸಿಟಿ ಮಾಡಿದ್ದು ಎಸ್.ಎಂ. ಕೃಷ್ಣ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರೋದು, ಆ ರೀತಿ ಕರೆಯೋದು. ಆ ಕನಸುಗಳಲ್ಲಿ ಕೆಲವೊಂದನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಅವರು ಸಫಲರಾಗಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇನ್ನೊಂದು ಟರ್ಮ್ ತನಗೆ ಅಧಿಕಾರ ಸಿಕ್ಕಿದ್ದಿದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಆಲೋಚನೆಗಳು ಖಂಡಿತ ಇತ್ತು. ಸೊ ನಿನ್ನೆಯಿಂದ ಎಷ್ಟೋ ರಾಜಕಾರಣಿಗಳು ಅದನ್ನೇ ಹೇಳ್ತಾ ಇರೋರು, ಮತ್ತೊಮ್ಮೆ ಅವರಿಗೆ ಒಂದು ಅಧಿಕಾರ ಸಿಗಬೇಕಾಗಿತ್ತು, ಆಡಳಿತ ನಡೆಸೋದಕ್ಕೆ ಒಂದು ಅವಕಾಶ ಅವರಿಗೆ ಸಿಗಬೇಕಾಗಿತ್ತು. ಬಿಡದಿಯಲ್ಲಿ ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಬಂದಿದ್ದಾರೆ. ಎಸ್.ಎಂ. ಕೃಷ್ಣ ಅವರಿಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ, ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಸಫಿಸ್ಟಿಕೇಟೆಡ್ ರಾಜಕಾರಣಿ, ವೆಲ್ ಡ್ರೆಸ್ಡ್, ವೆಲ್ ಎಜುಕೇಟೆಡ್ ಜೆಂಟಲ್ಮನ್. ಆದರೆ ತಾಯ್ನಾಡಿನ ಕುರಿತಂತೆ ಅವರ ಅಭಿಮಾನ, ಪ್ರೀತಿ ಏನಿತ್ತು ಅದು ಅಪಾರವಾಗಿತ್ತು. ಆದರೆ ಯಾವತ್ತೂ ಅದನ್ನು ಅವರು ತೋರಿಸ್ಕೊಳ್ತಾ ಇರಲಿಲ್ಲ. ಅಂದರೆ ಅದು ತೋರ್ಪಡಿಕೆಯ ಪ್ರೀತಿ ಆಗಿರಲಿಲ್ಲ. ಅಪ್ಪಟ ಕನ್ನಡಿಗ, ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಆದರೆ ತಮ್ಮ ಮೂಲ ಬೇರು ಅಂತ ನಾವೇನು ಹೇಳ್ತೀವಿ ಅಂದರೆ ಅವ್ರು ಹುಟ್ಟೂರು, ಅದ್ರ ಮೇಲಿನ ಪ್ರೀತಿ ಅಭಿಮಾನವನ್ನು ಯಾವತ್ತೂ ಅವರು ಕೈಬಿಟ್ಟಿರಲಿಲ್ಲ. ಬಿಡದಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಏನು ಕಲ್ಪಿಸಿಕೊಡಲಾಗಿತ್ತು, ಆ ಅವಧಿ ಇದೀಗ ಮುಕ್ತಾಯ ಆಗಿದೆ. ಬಿಡದಿಯಿಂದ ನೇರವಾಗಿ ಈಗ ಅಂತಿಮ ಯಾತ್ರೆ ಸಾಗಿ ಹೋಗೋದು ರಾಮನಗರಕ್ಕೆ. ಸೊ ರಾಮನಗರದಲ್ಲೂ ಅಷ್ಟೇ, ಅಲ್ಲಿ ಬಸ್ ನಿಲ್ದಾಣದ ಸಮೀಪ ಎಸ್.ಎಂ. ಕೃಷ್ಣ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ವ್ಯವಸ್ಥೆಗಳಾಗಿದೆ, ಅವಕಾಶವನ್ನು ಅಲ್ಲಿ ಮಾಡಿಕೊಡಲಾಗುತ್ತೆ. ಟ್ರಾಫಿಕ್ ಮುಖಾಂತರ ಬೆಂಗಳೂರಿನ ಸದಾಶಿವನಗರದಿಂದ ಎಸ್.ಎಂ.ಕೆ ನಿವಾಸದಿಂದ ಈ ಅಂತಿಮ ಯಾತ್ರೆ ಸಾಗಿ ಬರ್ತಿರುವಂಥ ಲೈವ್ ಫುಟೇಜನ್ನು ಆಗ್ಲಿಂದು ನ್ಯೂಸ್ 18ನಲ್ಲಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಹುಟ್ಟೂರಿನತ್ತ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ. ದಾರಿಯುದ್ದಕ್ಕೂ ಅಜಾತ ಶತ್ರುವಿಗೆ ಹೂವಿನ ಮಳೆಯನ್ನು ಗರಿಯಲಾಗ್ತಾ ಇದೆ. ದಾರಿ ಮಧ್ಯದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದ್ರಿಂದ ಅಲ್ಲಲ್ಲಿ ಸಾರ್ವಜನಿಕರು ಎಸ್.ಎಂ. ಕೃಷ್ಣ ಅವರ ದರ್ಶನವನ್ನು ಪಡೆದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸೋಮನಹಳ್ಳಿಗೆ ಸುಮಾರು 10 ಗಂಟೆ ಅಂತ ಅವರು ಅಂದುಕೊಂಡಿದ್ರು. ಆದರೆ ಹೆಚ್ಚು ಕಮ್ಮಿ ಆಗುತ್ತೆ ಇಂಥ ಸಮಯದಲ್ಲಿ. ಕೆಲವೇ ನಿಮಿಷಗಳಲ್ಲಿ ಸೋಮನಹಳ್ಳಿ ತಲುಪಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಈಗ ರಾಮನಗರದ ಕಡೆಗೆ ಅಂತಿಮ ಯಾತ್ರೆ ಸಾಗಿ ಹೋಗ್ತಾ ಇದೆ. ಕೃಷ್ಣ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರ ವ್ಯಕ್ತಿತ್ವದ ಕುರಿತಂತೆ ಕಾಂಗ್ರೆಸ್ ಮುಖಂಡ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಆತ್ಮಾನಂದ್ ಅವರು ಮಾತಾಡ್ತಾ ಇದ್ದಾರೆ. ನೋಡೋಣ. ಏನು ವಾಕ್ಯಗಳಿರ್ಬೋದು, ಅವೆಲ್ಲವೂ ಕೂಡ ನಮಗೆ ನಮ್ಮ ಜೀವನಕ್ಕೆ ಆದರ್ಶನೀಯವಾಗಿರ್ತಕ್ಕಂಥ ಅನುಭವ. ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದರು ಎಸ್.ಎಂ. ಕೃಷ್ಣ ಅವರು. ನೀವು ಹತ್ತಿರದಲ್ಲಿದ್ರಿ. ಒಂದಷ್ಟು ವಿಚಾರಗಳನ್ನು ಹೇಳೋದಾದರೆ, ಇಂಥ ಜನಪರ ಕೆಲಸ ಮಾಡಿದ್ದಕ್ಕೆ ಜನರು ಕೂಡ ಸಾಕಷ್ಟು ಅವ್ರನ್ನ ಪ್ರಶಂಸೆ ಮಾಡ್ತಾ ಇದ್ರು ಅನ್ನುವಂಥದ್ದು ಯಾವುದಾದ್ರೂ ನೆನಪಿನಲ್ಲಿದ್ದರೆ? ಇವತ್ತು ಅವರು ಅಂತ್ಯಕ್ರಿಯೆ ಮಾಡ್ತಾ ಇರ್ತಕ್ಕಂಥ ಜಾಗದ ಮುಂದೆ ಒಂದು ಇಂಡಸ್ಟ್ರಿಯಲ್ ಹಬ್ ಮಾಡಿದ್ರು. ಇದು 1980s ಮಾಡಿದಂಥದ್ದು. ಅವರು ಕೈಗಾರಿಕಾ ಮಂತ್ರಿ ಆಗಿದ್ದಾಗ ಮಂಡ್ಯದಲ್ಲಿ ತೂಬುಂಕೆರೆ ಮತ್ತು ಸೋಮನಹಳ್ಳಿನಲ್ಲಿ ಇಲ್ಲಿನ ಯುವಕರುಗಳಿಗೆ ಅನುಕೂಲ ಆಗಬೇಕು ಅಂದರೆ ಕೈಗಾರಿಕಾ ವಸಾಹತುಗಳನ್ನ ತಂದರು. ಯಾವುದೇ ಮರ ಬೀಜ ಹಾಕಿದ ತಕ್ಷಣ ಮರ ಆಗೋದಿಲ್ಲ, ಫಲ ಕೊಡೋದಿಲ್ಲ. ಅವರು ಅವತ್ತು ನೆಟ್ಟಂಥ ಬೀಜ ಇವತ್ತು ಹೆಮ್ಮರವಾಗಿ ಹಲವಾರು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ತಾ ಇದೆ. ಇದಕ್ಕೆ ಕಾರಣ ಎಸ್.ಎಂ. ಕೃಷ್ಣ. ಅದನ್ನು ಅವತ್ತು ಜನ ನೆನಲಿಲ್ಲ, ಇವತ್ತು ನೆನೆದಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಸಿಹಿಯನ್ನು ಉಣಿಸಿದ್ದಾರೆ, ಕಹಿಯನ್ನು ಉಣಿಸಿದ್ದಾರೆ ಕೃಷ್ಣರವರಿಗೆ. ಅವರು ಸಿಹಿ ಉಂಡಾಗ ಇಗ್ಲಿಲ್ಲ, ಕಹಿ ಉಂಡಾಗ ಕುಗ್ಲಿಲ್ಲ, ಎಲ್ಲವನ್ನು ಸಮಚಿತ ಸ್ವೀಕರಿಸಿದ್ರು. ತನ್ನ ಹುಟ್ಟೂರು, ತನ್ನ ಹುಟ್ಟೂರ ಜಿಲ್ಲೆ ಎರಡನ್ನೂ ಕೂಡ ಎಂದೂ ಮರ್ತಂಥ ರಾಜಕಾರಣಿ ಆಗಿರಲಿಲ್ಲ. ಅವ್ರು ಯಾವುದೇ ಮಾಡಿದ್ರು ಕೂಡ, ಯಾವುದೇ ಕೆಲಸ ಮಾಡಿದ್ರು ಕೂಡ ತೀರಾ ಮುಂದಾಲೋಚನೆಯಿಂದ 50 ವರ್ಷ
100 ವರ್ಷಗಳಲ್ಲಿ ಇದು ಜನರಿಗೆ ಹೇಗೆ ತಲುಪುತ್ತೆ ಅಂತಕ್ಕಂಥದ್ದು ಯೋಚನೆ ಇಟ್ಕೊಂಡು ಮಾಡ್ತಿರು. ಅದಕ್ಕೆ ಇವತ್ತು ಬಹುದೊಡ್ಡ ಉದಾಹರಣೆ ಬೆಂಗಳೂರು. ಏನು ಪೆನ್ಷನ್ ಸಿಟಿ ಆಗಿತ್ತು, ಅದನ್ನು ಸಿಲಿಕಾನ್ ವ್ಯಾಲಿ ಅಂತ ಮಾಡಿದ್ರಲ್ಲ, ಅದನ್ನು ಯಾವುದೇ ರಾಜಕಾರಣಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 4 ಲಕ್ಷ ಕೋಟಿ ಮುಟ್ತಾ ಇದೆ ಮುಂದಿನ ಮಾರ್ಚ್ಗೆ ಕರ್ನಾಟಕ ರಾಜ್ಯದ ಬಜೆಟ್. ಕೃಷ್ಣಾರವ್ರದ್ದು 26,000 ಕೋಟಿ ಇತ್ತು. 26,000 ಕೋಟಿಯಿಂದ 4 ಲಕ್ಷ ಕೋಟಿ ಮುಟ್ಲಿಕ್ಕೆ ಭದ್ರ ಅಡಿಪಾಯ ಕಲ್ಪಿಸಿದಂಥವ್ರು ಎಸ್ ಎಂ ಕೃಷ್ಣವರು. ಇದು ಒಬ್ಬ ಮುಂದಾಲೋಚನೆ ಇಟ್ಟಿರ್ತಕ್ಕಂಥ ನಾಯಕ ಮಾಡಲಿಕ್ಕೆ ಸಾಧ್ಯನೇ ಹೊರತು ಕೇವಲ ಅಧಿಕಾರದ ಆಸೆಗಾಗಿ ಬರ್ತಕ್ಕಂಥ ರಾಜಕಾರಣಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ರಾಜಕಾರಣವನ್ನು ನೋಡಿದ್ರೆ ದಿನ ಬೆಳಗಾದ್ರೆ ಆ ಹಗರಣ ಈ ಹಗರಣ ಈ ಥರ ಹಗರಣಗಳೇ. ಆದರೆ ಹಿಂದೆ ಎಸ್ ಎಂ ಕೃಷ್ಣ ಅವ್ರು ಯಾವತ್ತೂ ಕೂಡ ಈ ಥರ ಕಪ್ಪು ಚುಕ್ಕೆ ಆಗಲಿ ಅಥವಾ ಅವ್ರ ಮೇಲೆ ಇಂತಹ ಹಗರಣಗಳಿದೆ ಅಂತಾಗಲಿ ಯಾವತ್ತೂ ಮಾಧ್ಯಮದವರು ಸುದ್ದಿ ಮಾಡಿದ್ದಂಥದ್ದು ಯಾರೂ ಕೂಡ ನೋಡಿಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ಕೃಷ್ಣರವರು ಯಾರ ಮೇಲೂ ಕೆಸರ ಎರಚಿ ರಾಜಕಾರಣ ಮಾಡಿದವರಲ್ಲ. ತನ್ನ ಮೇಲೆ ಕೆಸರು ಬಿದ್ದಾಗಲೂ ಕೂಡ ಅದನ್ನು ಇಗ್ನೋರ್ ಮಾಡಿ ಅದನ್ನು ಪಕ್ಕಕ್ಕೆ ಸರಿಸಿ ಮುಂದೆ ಹೆಜ್ಜೆ ಇಟ್ಟಂಥ ರಾಜಕಾರಣಿ. ಆದ್ದರಿಂದ ಅವರು ಅಷ್ಟು ಉನ್ನತವಾದ ಹುದ್ದೆಗಳನ್ನ ಅಲಂಕರಿಸಕ್ಕೆ ಸಾಧ್ಯ ಆಯಿತು. ಅವರು ಕ್ಷುಲ್ಲಕ ರಾಜಕಾರಣ ಮಾಡಿ ದ್ವೇಷ ರಾಜಕಾರಣವನ್ನು ಮಾಡಿದರೆ ಮಂಡ್ಯ ಜಿಲ್ಲೆಯ ಗಡಿಯನ್ನು ದಾಟಿ ಬೆಳೀಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರು ಪಡೆದಂಥ ವಿದ್ವತ್ತು, ಅವರ ಪೂರ್ವಿಕರಿಂದ ಬಂದಂಥ ಆ ಒಂದು ಬಳುವಳಿಯಿಂದ ಇಷ್ಟೆಲ್ಲವನ್ನು ಮಾಡಿದ್ರು. ವಿವಾದಗಳು ಯಾವುದೇ ಅಧಿಕಾರಸ್ಥರನ್ನ ಬಿಡೋದಿಲ್ಲ, ಅಧಿಕಾರಸ್ಥರನ್ನೇ ವಿವಾದಗಳು ಬೆನ್ನತ್ತದೆ. ಆದರೆ ವಿವಾದಗಳು ಬಂದಂಥ ಸಂದರ್ಭದಲ್ಲಿ ತಾನು ಅದರಿಂದ ಯಾವ ರೀತಿ ಅಂತರವನ್ನು ಕಾಯ್ಕೊಳ್ಬೇಕು ಅಂತಕ್ಕಂಥಕ್ಕೆ ಕೃಷ್ಣರು ಆದರ್ಶರು. ಯಾಕೆಂದರೆ ಅವ್ರ ಮೇಲೂ ಸಾಕಷ್ಟು ಕೆಸರಚ್ಚಗಳನ್ನ ಮಾಡಿದ್ರು, ಸಾಕಷ್ಟು ಇವತ್ತು ಅವ್ರ ಕುಟುಂಬದ ಮೇಲೂ ಸಾಕಷ್ಟು ಪ್ರವಾಹಗಳಾದರು, ಪ್ರವಾರ ಮಾಡಿದ್ರು, ಎಲ್ಲ ಮಾಡಿದ್ರು. ಅದೆಲ್ಲವನ್ನು ಕೂಡ ಸಮಚಿತ್ತನ್ನು ಸ್ವೀಕರಿಸಿದ್ರು. ನೋವನ್ನು ಒಬ್ಬರೇ ನುಂಗಿದ್ರು, ಸಿಹಿಯನ್ನು ಊರು ಜನಕ್ಕೆ ಉಣಿಸಿದ್ರು. ಅದೆಲ್ಲ ಅವರು 60 ವರ್ಷ ಸುದೀರ್ಘದ ರಾಜಕಾರಣದಲ್ಲಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿದ್ರೆ ಆ ಒಂದು ಸಮಚಿತ್ತದ ನಡವಳಿಕೆನೇ ಕಾರಣ. ನೋವು ಅಂತಂದ್ರೆ ಏನೆಲ್ಲ ನೋವಿತ್ತು ಅವ್ರಿಗೆ? ಈಗ 84ನೇ ಇಸ್ವಿನಲ್ಲಿ ಸುಳ್ಳು ಅಪಪ್ರಚಾರಗಳನ್ನ ಮಾಡಿಸಿ, ಅಂತಿಂತ ಅಪಪ್ರಚಾರಗಳಲ್ಲ, ಸಾಕಷ್ಟು ಅಪಪ್ರಚಾರಗಳನ್ನ ಮಾಡಿಸಿ ಕೃಷ್ಣ ಕೈಗೆ ಸಿಕ್ಕಲ್ಲ, ಕೃಷ್ಣ ಮಂಡ್ಯಕ್ಕೆ ಬರಲ್ಲ, ಕೃಷ್ಣ ಸಾಮಾನ್ಯ ರೈತ ಸಿಕ್ಕಲ್ಲ ಅಂತೇಳಿ ಅವತ್ತು ಸೋಲ್ಸರು. ಕೆ ವಿ ಶಂಕರೇಗೌಡರನ್ನ ಮಂಡ್ಯ ಜಿಲ್ಲೆ ಜನ ಎಲೆಕ್ಟ್ ಮಾಡಿದ್ರು. ಕೆ ವಿ ಶಂಕರೇಗೌಡರು 5 ವರ್ಷಗಳ ಲೋಕಸಭಾ ಅವಧಿಯಲ್ಲಿ 1 ದಿವಸ ಪಾರ್ಲಿಮೆಂಟ್ಗೆ ಹೋಗೋಕ್ಕಾಗಲಿಲ್ಲ, ಅವರ ಆರೋಗ್ಯ ಕೆಟ್ಟಿತ್ತು. ಆದರೆ ಅವತ್ತು ಎಸ್ ಎಂ ಕೃಷ್ಣ ಗೆದ್ದಿದ್ದರೆ 84ನೇ ಇಸ್ವಿನಲ್ಲಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗ್ತಿದ್ರು ರಾಜೀವ್ ಗಾಂಧಿ ಸಂಪುಟದಲ್ಲಿ. ಅವತ್ತು ಸೋಲಿಸಿದ್ರು. ಅದಾದ ನಂತರ 89ರಲ್ಲಿ ಅವರು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಮರಳಿ ಬರ್ತಕ್ಕಂಥ ಪರಿಸ್ಥಿತಿ ಬಂತು. ಇಲ್ಲಿ ವಿಧಾನಸಭಾ